ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಪಾದಗಳಿಗೆ ನಮಿಸುತ್ತಾ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಸೊ ನಾವು ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡಿರಿ, ಯಾಕೋ ಎಲ್ಲರೂ ಸೈಲೆಂಟಾಗಿದ್ದೀರ. ನಿಮಗೆ ನೀವೇ ಹೊಡ್ಕೊಳ್ರಿ ಚಪ್ಪಾಳೆ. ಸೊ ಇಲ್ಲಿ ಯಾರ್ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಅವ್ರ ಕೈ ಎತ್ತಿರಿ. ಫಸ್ಟ್ ಟೈಮ್. ಸೊ ನಿಮ್ಮ ಜೀವನದ ಒಂದು ಪುಸ್ತಕದಲ್ಲಿ ಸುವರ್ಣ ಪುಟನ ಓಪನ್ ಮಾಡಿರಿ, ಅಂದರೆ ಅದು ಧ್ಯಾನದಿಂದ ಓಪನ್ ಮಾಡಿರಿ. ಸೊ ನಿಮಗೋಸ್ಕರ ಮತ್ತೆ ಒಂದು ಸಲ ಚಪ್ಪಾಳೆ. ಒಂದು ಪ್ರಶ್ನೆ ಕೇಳಲ್ಲ, ಎದಕ್ಕೆ ನೀವು ಧ್ಯಾನನ ಆಯ್ಕೆ ಮಾಡ್ಕೊಂಡ್ರಿ? ಆರಾಮಾಗಿ ಮಲ್ಕೊಂಡಿರ್ಬೋದಾಗಿತ್ತು, ಇಲ್ಲ ಪಕ್ಕದ ಮನೆಯವ್ರ ಹತ್ರ ಹರಟೆ ಹೊಡಿಬೋದಾಗಿತ್ತು, ಸೀರಿಯಲ್ ನೋಡ್ಬೋದಾಗಿತ್ತು, ಪಿಕ್ಚರ್ ನೋಡ್ಬೋದಾಗಿತ್ತು. ಯಾಕೆ ಧ್ಯಾನನ ಆಯ್ಕೆ ಮಾಡ್ಕೊಂಡಿದ್ದೀರಾ? ಯಾಕೆ ಧ್ಯಾನನ ಆಯ್ಕೆ ಮಾಡ್ಕೊಂಡು ಗೊತ್ತಾ? ಎಸ್, ಎದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ? ಇದೊಂದು ಪ್ರಶ್ನೆ ನೀವು ಇಟ್ಕೋಬೇಕು, ಪ್ರತಿಯೊಬ್ಬರು ಇಟ್ಕೋಬೇಕು. ವೈ ಐ ಹ್ಯಾವ್ ಚೂಸನ್ ಮೆಡಿಟೇಷನ್. ಓಕೆ, ಎಲ್ಲ ಮಾಡಿ ಸಾಕಾಯಿತು ತೊಗೊಂಡಿದ್ದೀರ, ಅಂದರೆ ಸಾಕಾಯಿತು ಅಂತ ತೊಗೊತಿದ್ದೀರ. ಧ್ಯಾನದ ಮೇಲೆ ಒಲವಿಲ್ಲ, ಅದ್ರ ಬಗ್ಗೆ ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕು, ರಿಸರ್ಚ್ ಮಾಡಬೇಕನ್ನೋ ಓರಿಯೆಂಟೇಷನ್ ಐತಾ? ಇಲ್ಲ. ಆಯಿತಾ? ಇಲ್ಲ ಅಂದರೆ ತಂದ್ಕೊಳ್ರಿ. ಈಗ ಇಮಿಡಿಯೇಟಾಗಿ ಯಾರಿಗಾದ್ರೂ ಅನುಭವ ಆಯಿತು ಅಂತಂದು ಕೂಡ ನಾವೇನು ಹೇಳ್ಬಿಡ್ತೀವಿ, ಎನರ್ಜಿ ಮೇಲೋಯ್ತು. ಎನರ್ಜಿ ಬಗ್ಗೆ ಗೊತ್ತಾ ನಿಮಗೆ? ಮೇಲೋಯ್ತು ಅಂತ ಗೊತ್ತು, ಮೇಲ್ ಹೋಗ್ತಾ ಐತೆ ಅಂತ ಗೊತ್ತು, ಬಾಡಿಯಲ್ಲಿ ಏನೋ ಸಂಚಲನ ನಡೀತಾ ಐತೆ ಗೊತ್ತು. ಇಮಿಡಿಯೇಟಾಗಿ ಅದಕ್ಕೆ ಎನರ್ಜಿ ಅಂತೇಳಿ ಸ್ಟಾಪ್ ಮಾಡಬೇಡ್ರಿ. ಯಾಕಂದರೆ ಅದು ಏನು ಅಂತ ನಿಮಗೆ ಗೊತ್ತಿಲ್ಲ. ಬುಕ್ಕದಲ್ಲಿ ನಾನು ಓದಿರ್ಬೋದು, ಬೇರೆ ಮಾಸ್ಟರ್ಸ್ ಹೇಳಿದ್ದು ಕೇಳಿರ್ಬೋದು, ಅದನ್ನೆಲ್ಲ ಪಕ್ಕಕ್ಕಿಡಬೇಕು. ಅದನ್ನೆಲ್ಲ ಪಕ್ಕಕ್ಕಿಟ್ಟಾಗ ಸ್ವ ಅನುಭವ ಬರ್ತತೆ. ಸೊ ಹಾಗಾಗಿ ಸ್ವ ಅನುಭವ ಬೇಕು ಅಂದರೆ ಮೇಲೆ ಹೋಯ್ತು, ನನ್ನಲ್ಲಿ ಏನೋ ಒಂದು ಊರ್ಧ್ವ ಮುಖದಲ್ಲಿ ಹೋಗ್ತಾ ಐತೆ ಅನ್ನೋದಿರಬೇಕು. ಅದು ಏನು ಅಂತ ಮತ್ತೆ ನೀವೇ ನೋಡಬೇಕು. ಯಾವಾಗ ನೀವು ನೋಡಬೇಕು ಅನ್ನೋ ಉತ್ಸಾಹ, ನೋಡಬೇಕು ಅನ್ನೋ ಒಂದು ನಿಮ್ಮಲ್ಲಿ ಜಿಜ್ಞಾಸೆ ಶುರುವಾಯಿತು ಅಂದರೆ ಅವಾಗ ಏನು ಉತ್ತೇಜನ ಆಗ್ತತೆ? ನಾವೇ ಅದಕ್ಕೆ ಎನರ್ಜಿ ಅಂತ ಲೇಬಲ್ ಮಾಡಿಬಿಟ್ರೆ ಅದು ಅಲ್ಲಿಗೆ ಸ್ಟಾಪ್. ನನ್ನಲ್ಲಿ ಮೇಲೆ ಹೋಗ್ತಾ ಐತೆ, ಏನು ಹೋಗ್ತಾ ಐತೆ ನನಗೆ ಗೊತ್ತಿಲ್ಲ. ಇಲ್ಲಿರೋರು ಎಲ್ಲರೂ ಹೇಳ್ತಾರೆ ಎನರ್ಜಿ ಮೇಲೆ ಹೋಗ್ತಾ ಐತೆ, ಎನರ್ಜಿ ಬರ್ತಾ ಐತೆ. ಅದು ಎನರ್ಜಿ ಅಂತ ಯಾಕೆ ಹೇಳ್ತಿದ್ರಿ? ನಿಮಗೆ ಎನರ್ಜಿ ಅಂದರೆ ಗೊತ್ತಾ? ಯಾವುದು ಎನರ್ಜಿ? ವಾಟ್ ಈಸ್ ಎನರ್ಜಿ? ಶಕ್ತಿ ಅಂದ್ರೇನು? ವಾಟ್ ಈಸ್ ನೇಚರ್? ಪ್ರಕೃತಿ ಅಂದ್ರೇನು? ನೇಚರ್ ಅಂದ್ರೇನು? ಇಂಗ್ಲೀಷಲ್ಲಿ ನಾವೇನು ಹೇಳ್ತೀವಿ? ನೇಚರ್ ಅಂದರೆ ದಟ್ ವಿಚ್ ನರ್ಚರ್ಸ್. ಯಾವುದು ಪೋಷಣೆ ಕೊಡ್ತಾ ಐತೆ ಅದು ಪ್ರಕೃತಿ. ಪ್ರಕೃತಿ ಪೋಷಣೆ ಕೊಡ್ತಾ ಐತಲ್ಲ. ಸೂರ್ಯ ಭಗವಂತ ದಿನ ಉದಯ ಆಗ್ತಾಯ್ತಾ ಇಲ್ಲ, ರಾತ್ರಿ ಆಗ್ತಾಯ್ತಾ ಇಲ್ಲ. ಸೊ ನಿಮಗೆ ಪೋಷಣೆ ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರು ಪೋಷಣೆ ತೊಗೊತಾ ಇರೋದು? ಈ ಶರೀರ ಪೋಷಣೆ ತೊಗೊಳಂಗಿದ್ರೆ ಯಾಕೆ ಸಾವು? ಈ ಪ್ರಶ್ನೆಗಳು ನಿಮಗೆ ಉದ್ಭವ ಆಗ್ಯವ, ನೀವು ತೊಗೊಳ್ರಿ. ಆವಾಗ ನೀವು ಮೂಲಕ್ಕೆ ಹೋಗ್ತೀರ. ಸೊ ವಾಟ್ ಈಸ್ ದಟ್ ಎನರ್ಜಿ? ಆ ಮೂಮೆಂಟ್ ಎಲ್ಲಿಂದ ಬರ್ತಾಯಿತ್ತು ನಿಮಗೆ? ನನ್ನಲ್ಲಿ ಏನೋ ಆಗ್ತೈತೆ. ನಾನು ಕಣ್ಣು ಮುಚ್ಕೊಂಡು ಕೈ ಜೋಡಿಸ್ಕೊಂಡು ಕೂತ್ಕೊಂಡಾಗ ನನ್ನಲ್ಲಿ ಏನೋ ಒಂದು ಸಂಚಲನ ನಡೀತಾ ಐತೆ. ಸಮ್ ಇಂಪೆಂಡಿಂಗ್ ಮ್ಯುಟೇಷನ್ ಅಂತೀವಿ ನಾವು. ಅಂದರೆ ಒಂದು ಕ್ರಾಂತಿ ನನ್ನಲ್ಲಿ ಶುರುವಾಗ್ತಾ ಐತೆ. ಅದು ಏನದು? ಮನಸ್ಸಿನಲ್ಲಿ ಮಾಮೂಲ ಕಣ್ಣು ತೆಗೆದು ನೋಡಬೇಕಾದ್ರೆ ಆಲೋಚನೆಗಳು ಬರಲ್ಲ. ಕಣ್ಣು ಮುಚ್ಕೊಂಡಾಗ ಆಲೋಚನೆ ಸುನಾಮಿ ಬರ್ತತೆ. ಎದಕ್ಕೆ? ಅದು ನಾವು ಅನ್ಕೊಂಡಿರ್ತೀವಿ ಅದು ಬೇಕು ಅಂತ. ಅದಕ್ಕೋಸ್ಕರ ಆತ್ಮಪೂಜೆ ಉಪನಿಷತ್ತಲ್ಲಿ ಒಂದೇ ಒಂದು ಶ್ಲೋಕದ ಓಂ ತಸ್ಯ ನಿಶ್ಚಿಂತನಂ ಧ್ಯಾನಂ. ನಿರಂತರವಾದ ಆ ಚಿಂತನೆ ಯಾವುದು ನನಗೆ ಗೊತ್ತಿಲ್ಲ. ಸೊ ನಿರಂತರವಾಗಿ ನಿಮ್ಮಲ್ಲಿ ಏನೈತೆ? ಯಾವ್ದು ನಿರಂತರವಾಗಿ? ನಿಮ್ಮ ಹಸ್ತಕ್ಷೇಪ ಇಲ್ದಂಗೆ ನಡೆಯೋದು ಯಾವ್ದು ಹೇಳ್ರಿ? ಶ್ವಾಸದ ಅರ್ಥ ಗೊತ್ತಿಲ್ಲ, ನಾವು ಕೊಡಬೇಕು. ಜೀವನದ ಅರ್ಥ ನಮಗೆ ಗೊತ್ತಿಲ್ಲ. ಜೀವನ ಅರ್ಥ ಮಾಡ್ಕೊಳಕ್ಕಿಲ್ಲ. ಜೀವನ ಜೀವಿಸಿದಾಗೆ ನಾವು ಜೀವನಕ್ಕೆ ಒಂದು ಅರ್ಥ ಕೊಡ್ತೀವಿ. ಇದು ನೀವು ಎಲ್ಲರೂ ಜೀವನನ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಜೀವನನ ಜೀವಿಸ್ರಿ. ನಮಗೆ ಜೀವನ ಈಸ್ ದ ಬಿಗ್ಗೆಸ್ಟ್ ಎನರ್ಜಿ. ಜೀವನದಲ್ಲಿ ಪದದಲ್ಲಿ ಏನೈತೆ? ಜೀವ ಐತಾ ಇಲ್ಲ? ಸೈಲೆಂಟ್ ಆಗಬೇಡ್ರಿ. ಜೀವ ಐತಾ ಇಲ್ಲ? ಮತ್ತು
ಅದರಿಂದ ನಾವು ಜೀವಿಸ್ತೀವಿ. ಸೊ ಅದು ಎಲ್ಲಿಂದ ಬಂತು ನಿಮಗೆ? ಅದು ಎಲ್ಲಿಗೆ ಹೋಗ್ತತೆ? ಮುಂಚೆ ಇತ್ತ? ನಮಗೆ ಗೊತ್ತಿಲ್ಲ. ಪುಸ್ತಕದಲ್ಲಿ ಎಲ್ಲ ಹೇಳ್ತಾರೆ, ಆದರೆ ಅನ್ವೇಷಣೆ ಇಲ್ಲ. ಎದಕ್ಕೆ ಉಪನಿಷತ್ತು ಭಗವದ್ಗೀತೆ ಇಂಪಾರ್ಟೆಂಟ್ ಅಂದರೆ ಅವೇನು ಮಾಡ್ತವೆ, ಭಗವದ್ಗೀತದಲ್ಲಿ ಪ್ರತಿಯೊಂದು ಶ್ಲೋಕ ಆಗಲಿ, ಉಪನಿಷತ್ತಲ್ಲಿ ಪ್ರತಿಯೊಂದು ಸೂತ್ರಗಳಾಗಲಿ ಏನು ತೋರಿಸ್ತವೆ? ಟಾರ್ಗೆಟ್ ಕೊಡ್ತಾರೆ. ಅಹಂ ಬ್ರಹ್ಮಾಸ್ಮಿ, ಅದು ಟಾರ್ಗೆಟ್. ನಾನು ಇಲ್ಲಿ ಕೂತ್ಕೊಂಡು ಈಗಿನ ಧ್ಯಾನ ಶುರು ಮಾಡೀನಿ, ಪತ್ರಿ ಸರ್ ಹೇಳಿದ್ರೆ ಅಹಂ ಬ್ರಹ್ಮಾಸ್ಮಿ, ನಾನು ಹೇಳಕ್ಕೆ ಬರಲ್ಲ, ನನಗೆ ಆ ಯೋಗ್ಯತೆ ಇಲ್ಲ. ಅಹಂ ಬ್ರಹ್ಮಾಸ್ಮಿ ದ ಟಾರ್ಗೆಟ್. ನಾನು ಅಲ್ಲಿವರೆಗೆ ಹೋಗ್ಬೇಕು. ಹೆಂಗೆ ಹೋಗ್ತೀರಾ? ಶ್ವಾಸನ್ನ ನೋಡಿದಾಗ. ನಾನು ದಿನ ಅನ್ಕೊಂತ ಕೂತ್ಕೊಂಡ್ರೆ ಆಗ್ತದೆ ನಾನು ಬ್ರಹ್ಮ, ನಾನು ಬ್ರಹ್ಮ, ನಾನು ಬ್ರಹ್ಮ. ಹಾಗಲ್ಲ. ಬ್ರಹ್ಮತ್ವ ಏನು? ಶ್ವಾಸನ ಇಟ್ಕೊಂಡಾಗ. ಸೊ ಎಲ್ಲರೂ ಇಲ್ಲಿರೋರು, ಕೆಲವರೆಲ್ಲ ಧ್ಯಾನಸ್ಥರಿದ್ದೀರಾ, ಇಮಿಡಿಯೇಟಾಗಿ ಎನರ್ಜಿ ಸಿಕ್ತು, ಎನರ್ಜಿ ಬಂತು, ಆ ವರ್ಡ್ಸ್ ತೆಗಿಬೇಡ್ರಿ, ಪಕ್ಕಕ್ಕಿಡ್ರಿ. ಅವಾಗ ನೋಡ್ರಿ ನಿಜವಾಗ್ಲೂ ನಿಮ್ಮ ಲೈಫ್ ಹೆಂಗಿರ್ತದೆ ನೋಡ್ರಿ. ಅದು ಏನು ಅಂತ ನೋಡೋಣ ಅಂತ ಹೋಗ್ರಿ. ನನ್ನಲ್ಲಿ ಏನು ಊರ್ಧ್ವಮುಖ ಆಗ್ತಾಯಿದೆ, ಅದು ಇಮಿಡಿಯೇಟಾಗಿ ನಾನು ಎನರ್ಜಿ ಅಂದರೆ ನೀವು ಅಲ್ಲಿ ಸ್ಥಗಿತ ಆದಂಗೆ, ನಿಮ್ಮನ್ನು ನೀವು ಅಲ್ಲಿ ಸ್ಥಗಿತಗೊಳಿಸ್ದಂಗೆ. ಅವಾಗ ಮೈಂಡ್ ಏನಾದರೂ ಏನು ಬೇರೆ ಏನೋ ಆಗೋದಿರ್ತತೆ, ಮೈಂಡ್ ಆವಾಗಲೇ ಇಂಟರ್ಪ್ರೇಟ್ ಮಾಡ್ತತೆ, ಮೈಂಡ್ ಆವಾಗಲೇ ಸೂಚನೆ ಕೊಡೋದು ಇದು ಎನರ್ಜಿ. ಸೊ ಮನಸ್ಸು ಬಂದ್ಬಿಡ್ತತೆ. ಅದು ಏನು? ಸೊ ಅದು ಏನು ಅಂತ ತಿಳಿಸೋದಕ್ಕೋಸ್ಕರ ಒಂದು ಉಪನಿಷತ್ತು ಐತೆ. ಯಾವುದು? ಕೇನ ಉಪನಿಷತ್ತು. ಕೇನ, ಯಾವುದರಿಂದ? ನಾನು ಮಾತಾಡ್ತಿದ್ದೀನಿ, ನಾನು ವೋಕಲ್ ಕಾರ್ಡ್ಸ್ ಕೆಲಸ ಮಾಡ್ತಿದ್ದ, ಆದರೆ ಯಾವುದರಿಂದ? ಇದರಿಂದಕ್ಕೆ ಏನೈತೆ ನನಗೆ ಗೊತ್ತಿಲ್ಲ. ಯಾವಾಗಾದ್ರೂ ಮಾತು ನಿಲ್ಬೋದು, ಯಾವಾಗಾದ್ರೂ ಪ್ರಾಣ ಪಕ್ಷಿ ಹಾರ ಹೋಗ್ಬೋದು, ನನ್ನ ಕೈಯಲ್ಲಿಲ್ಲ. ಬಟ್ ಕೇನ ಯಾವುದರಿಂದ? ಕಿವಿ ಕೇಳಿಸ್ತದೆ ಕಿವಿಗೆ, ಆದರೆ ಯಾವುದರಿಂದ? ಕಿವಿ ಹಿಂದ್ಗಡೆ ನಾವು ಕಿವಿ ಒಂದೇ ಇದ್ರೆ ಸಾಕ, ಉಪಕರಣ ಒಂದು ಇದ್ರೆ ಸಾಕ. ಕಣ್ಣು ನೋಡ್ತಾ ಇದ್ದಾವೆ, ಯಾವುದರಿಂದ ನೋಡ್ತಾ ಇದ್ದಾವೆ? ಕಣ್ಣು ಇನ್ಸ್ಟ್ರೂಮೆಂಟು. ಆದರೆ ಎಷ್ಟೊಂದು ಸರ್ ನಾವು ಎದುರಿಗೆ ನಮ್ಮ ಸಾರ್ ಬರ್ತಿರ್ತಾರೆ, ನನ್ನ ತಲೆಯಲ್ಲಿ ಏನೋ ಆಲೋಚನೆ ಮಾಡ್ತಿದ್ರೆ ಅವ್ರು ಕಾಣಲ್ಲ. ಹಂಗಂದ್ರೆ ಅದ್ರ ಮರ್ಮ ಏನು? ಅದ್ರ ಮರ್ಮ ಏನು? ಎಷ್ಟೊಂದು ಸರ್ ನನಗೆ ಬೇಕಾಗಿರೋರು ಈಗ ಮಾರುತಿ ಸರ್ ಎದುರುಗಡೆ ಬರ್ತಿರ್ತಾರೆ, ನನ್ನ ತಲೆಯಲ್ಲಿ ಏನೋ ಆಲೋಚನೆ ಹೊಡ್ತಿರ್ತದೆ, ಇಲ್ಲಿ ಬಂದಮೇಲೆ ಸರ್ ಅಂತೀನಿ. ಹಂಗಂದ್ರೆ ನೀವೆಲ್ಲೋಗಿದ್ರಿ? ಎಲ್ಲಿ ಎಚ್ಚರ ಆಯ್ತು ನಿಮ್ಮದು? ಏನಾಗ್ತಾಯಿತ್ತೆ? ಇದೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ PSSM ಅಲ್ಲಿ ಆಳವಾಗಿರ್ರಿ. PSSM ಅಂದ್ರೆ ಏನು? ನಿನ್ನನ್ನು ನೀನು ನೋಡ್ಕೊಳೋದು, ನನ್ನನ್ನಲ್ಲ, ನಿನ್ನನ್ನು ನೀನು ನೋಡ್ಕೊಳೋದು, ನಿನ್ನನ್ನು ನೀನು ಆಹ್ವಾನ ಮಾಡ್ಕೊಳೋದು. ಆತ್ಮಪೂಜೋಪನಿಷತ್ನಾಗ 2ನೇ ಶ್ಲೋಕ ಏನೈತೆ? ಸರ್ವಕರ್ಮ ನಿರಾಕಾರಣಂ ಆಹ್ವಾನಂ. ನಾನು ಯಾರನ್ನೋ ಕರೆಯೋದಲ್ಲ, ಅವ್ರು ಬರ್ರಿ ಇವ್ರು ಬರ್ರಿ ಅಲ್ಲ, ಸರ್ವಕರ್ಮ ನಿರಾಕಾರಣಂ. ಇದು ನಾನು ಹೇಳಿದ್ದಲ್ಲ, ಉಪನಿಷತ್ತು ಬರ್ದಿರೋರು ಎಷ್ಟು ಗ್ರೇಟೆಸ್ಟ್ ಇರಬೇಕಂದ್ರೆ ಕೆಳಗಡೆ ಅವ್ರ ಹೆಸರು ಕೂಡ ಬರ್ದಿಲ್ಲ. ಯಾಕಂದರೆ ಅವ್ರು ಇಲ್ದಾಗ ಬಂತು ವಾಕ್ಯಗಳು. ಅಲ್ಲಿ ಹರಿ ಇಲ್ಲ, ಪತ್ರಿ ಸರ್ ಇಲ್ಲ, ಯಾರೂ ಇಲ್ಲ. ಅವಾಗೇನಾಯ್ತು? ನಾನಿಲ್ಲ ಅಂದಾಗ ಪ್ರಕೃತಿ ನನ್ನನ್ನು ತೊಗೊತತೆ. ಅವಾಗ ಬಂದಿರೋ ವಾಕ್ಯ. ಅದಕ್ಕೆ ಅವ್ರು ಯಾವ ಉಪನಿಷತ್ತಲ್ಲಿ ಹೆಸರಾಯ್ತಾ? ಆಥರ್ ಹೆಸರಾಯ್ತಾ ಹೇಳ್ರಿ? ನೀವು ಓದಿದ್ರೆ, ಯಾವುದಾದ್ರೂ ಉಪನಿಷತ್ತು ಓದಿದಿರಾ? ಭಗವದ್ಗೀತೆ ಯಾರು ಬರ್ದಾರೆ? ಕೃಷ್ಣ ಪರಮಾತ್ಮನಿಂದ ಬಂದತೆ, ಬರ್ದಿರ್ಬೋದು, ಬಟ್ ಹೆಸರಾಯ್ತಾ? ಉಪನಿಷತ್ ಎಷ್ಟು 108 ಮೇನ್ ಉಪನಿಷತ್ಸ್ ಇದ್ದಾವೆ, ಅದರಲ್ಲಿ ಯಾವುದಾದ್ರೂ ಒಂದ್ರ ಕೆಳಗಡೆ ಹೆಸರಾಯ್ತಾ? ಯಾಕಂದರೆ ಅವ್ರು ಇಲ್ದಾಗ ಬಂದಿರೋದು. ಸರ್ವಕರ್ಮ ನಿರಾಕಾರಣಂ, ಎಲ್ಲ ಕರ್ಮದ ಮೂಲ ತಿಳ್ಕ, ಅವಾಗ ನೀನು ಆಹ್ವಾನಿತನಾಗ್ತಿ. ಎಲ್ಲ ಕರ್ಮದ ಮೂಲ. ಸೊ ನಾನು ಪ್ರಕೃತಿಗೆ ಬರ್ತಾ ಇದ್ದೀನಿ ಅಂದರೆ 4 ಋಣಗಳಿಂದ ಬರ್ತೀನಿ. ಒಂದು ಫಸ್ಟ್ ಋಣ ಯಾವುದು? ದೈವ ಋಣ. 2ನೇದು ಆಚಾರ್ಯ ಋಣ. 3ನೇದು ಸಮಾಜ ಋಣ. 4ನೇದು ಪಿತೃ ಋಣ. ಈ 4 ಋಣದಿಂದ ನಾನು ಬರ್ತೀನಿ. ಇಷ್ಟು ಋಣ ನನ್ನಲ್ಲೈತೆ. ಇವತ್ತು ಪತ್ರಿ ಸರ್ PSSMನ ರೆಡಿ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಿ ಅದು ಪ್ರಕೃತಿಗೆ ಬಿಟ್ಬಿಟ್ಟಿರೋದು. ಪ್ರಕೃತಿ ಇಷ್ಟು ಜನ ಪಿರಮಿಡ್ ಮಾಸ್ಟರ್ ಮುಖಾಂತರ ನಡೆಸ್ತಾ ಐತೆ. ಪತ್ರಿ ಸರ್ ತದನಂತರ ಯಾರು ಅಂತ ಬಗ್ಗೆ ಯೋಚನೆ ಮಾಡಿಲ್ಲ, ಯಾಕಂದ್ರೆ ಅವರು ಪ್ರಕೃತಿ ಬಿಟ್ಕೊಟ್ಟಾರೆ. ಓಶೋ ಅವರು ಒಂದು ವಿಷಯ ಹೇಳ್ತಾರೆ, ಪಾರ್ಟಿಸಿಪೇಷನ್ ಮಿಸ್ಟಿಕ್ ಅಂತ. ಪಾರ್ಟಿಸಿಪೇಷನ್ ಮಿಸ್ಟಿಕ್ ಅಂದ್ರೆ ಏನು? ಈಗ ನೀವೆಲ್ಲ ಅಂತಿದ್ರಿ ಒಗ್ಗ ಮೇಡಮ್ಮು ಪಿರಮಿಡ್ ಕಟ್ಸಿದ್ರು ಅಂತ. ಬಟ್ ಪಾರ್ಟಿಸಿಪೇಷನ್ ಮಿಸ್ಟಿಕ್ ತಿಳಿದಿರೋ ವ್ಯಕ್ತಿಗೆ ಏನು ಹೇಳ್ತದಂದ್ರೆ, ಇದೆಲ್ಲ ಪತ್ರಿ ಸರ್ ರೆಡಿ ಮಾಡರೆ ಒಗ್ಗ ಮೇಡಮ್, ಒಗ್ಗ ದಂಪತಿಗಳು ಭಾಗವಹಿಸಿದ್ರು, ನಾನು ಮಾಡ್ತಾ ಇಲ್ಲ. ಎಲ್ಲ ರೆಡಿ ಮಾಡರೆ ನಾನು ಭಾಗವಹಿಸ್ತಾ ಇದ್ದೀನಿ. ಭಾಗವಹಿಸೋದಕ್ಕೆ ಯಾವ ಋಣ ಇರ್ತತೆ? ಆಚಾರ್ಯ ಋಣ. ಸೊ ಆಚಾರ್ಯ ಋಣ ನಾನು ಮುಕ್ತನಾಗಬೇಕು.
ನನಗೆ ಮುಕ್ತಿ ಬೇಕು ಅಂದರೆ ಫಸ್ಟ್ ನಾನು ಮುಕ್ತನ ಆಗಬೇಕು. ಮುಕ್ತ ಅಂದ್ರೇನು? ಝೀರೋ. ಸೊ ಸರ್ವಕರ್ಮ ನಿರಾಕಾರಣಂ ಆಹ್ವಾನಂ. ನಾನು ಇಲ್ಲಿ ಕೂತ್ಕೊಂಡು ಅವ್ರು ಬರ್ರಿ ಇವ್ರು ಬರ್ರಿ ಅಲ್ಲ, ಎಲ್ಲರೂ ಇರೋದು ಎದರಲ್ಲಿ? ಪ್ರಕೃತಿಯಲ್ಲಿ. ಮದರ್ ನೇಚರ್. ಈ ಪ್ರಕೃತಿ ಬಿಟ್ಟು ಬೇರೆ ಈ ದಶಾವತಾರ ತೊಗೊಂಡ್ರು ಪ್ರಕೃತಿನೆಲ್ಲ ಆಯ್ತಾ? ಎಲ್ಲ ಬೇರೆ ಕಡೆ ಆಯ್ತಾ? ಸೊ ನಾವು ಯಾರಿಗೆ ಎದಕ್ಕೆ ಆಹ್ವಾನ ಮಾಡಬೇಕು? ನನ್ನ ಕರ್ಮ ಏನು, ಅದ್ರ ಮೂಲ ಏನು, ಅದ್ರ ಕಾರಣ ಏನು, ಅದ್ರ ತಿಳ್ಕೊಬೇಕಂದ್ರೆ ನಾನು ಏನು ಮಾಡಬೇಕು? ಶ್ವಾಸದ ಕಡೆ ಗಮನ ಕೊಡಬೇಕು. ಎದಕ್ಕೆ? ಶ್ವಾಸ ನಿರಂತರವಾಗಿರ್ತದೆ. ಶ್ವಾಸ ನಿರಂತರವಾಗಿರ್ತದೆ. ಮಾಸ್ಟರ್ಸ್ ಏನು ಹೇಳ್ತಾರೆ? ಎ ಮೂಮೆಂಟ್ ಇನ್ ದ ಸ್ಪೇಸ್ ಈಸ್ ಟೈಮ್ ಆ್ಯಂಡ್ ನಾನ್ ಮೂಮೆಂಟ್ ಟೈಮ್ ಈಸ್ ಸ್ಪೇಸ್. ಶ್ವಾಸ ನಿರಂತರವಾಗಿ ನಡೀತಾ ಇರ್ತದೆ. ನೀವೇನಾದರೂ ಒಂದು ಅರ್ಧ ಗಂಟೆ ಬಿಟ್ಟು ನಾನು ಉಸಿರಾಡ್ತೀನಿ ಅನ್ನೋ ಯೋಗ್ಯತೆ ಆಯ್ತಾ ಯಾರಿಗಾದರೂ? ಸೊ ನಿಮ್ಮ ಕಂಟ್ರೋಲ್ನಾಗ ಆಯ್ತಾ? ಶ್ವಾಸ ಕಂಟ್ರೋಲ್ನಾಗ ಆಯ್ತಾ? ಕಂಟ್ರೋಲ್ ಮಾಡ್ತೀರಾ? ಒಂದು 5 ನಿಮಿಷ ಪಾಸಿಬಲ್? 2 ವಿಷಯ ನಿಮ್ಮ ಕಂಟ್ರೋಲಲ್ಲಿ ಆಯ್ತಾ ಕೇಳ್ತೀನಿ. ಒಂದು ಶ್ವಾಸ, ಇನ್ನೊಂದು ನಿದ್ರೆ. ನಿದ್ರೆ ಕಂಟ್ರೋಲ್ನಲ್ಲಿ ಆಯ್ತಾ? ಆಯ್ತಾ? ಒಂದು ದಿವಸ ನಿದ್ರೆ ಮಾಡಲಾರ್ದಂಗೆ ಇರ್ತೀರಾ? ಒಂದೇ ದಿವಸ ಇರ್ಬೋದು, 2ನೇ ದಿವಸ ಬೇಕೇ ಬೇಕಾಗ್ತದೆ. ಸರ್ ನೀವು ಧ್ಯಾನಸ್ಥರಾಗ್ತೀರಿ. ಸೊ ನಿದ್ದೆ ವಿಚ್ ಈಸ್ ನಾಟ್ ಇನ್ ಮೈ ಕಂಟ್ರೋಲ್. ಶ್ವಾಸ ವಿಚ್ ಈಸ್ ನಾಟ್ ಇನ್ ಮೈ ಕಂಟ್ರೋಲ್, ಬಟ್ ಇಟ್ ಕಂಟ್ರೋಲ್ಸ್ ಎವ್ರಿಥಿಂಗ್. ಆ ಮರ್ಮ ನಮಗೆ ಗೊತ್ತಾ? ಆ ಶ್ವಾಸನೆ ನನ್ನ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡ್ತಾ ಇರೋದು. ಯು ಶುಡ್ ಥಿಂಕ್ ಇನ್. ಇದಕ್ಕೆ ಪತ್ರಿ ಸರ್ ಯಾವಾಗಲೂ ಸೈಂಟಿಫಿಕ್ ಟೆಂಪರ್, ಸ್ಪಿರಿಚುವಲ್ ಸೈಂಟಿಫಿಕ್ ಟೆಂಪರ್, ಅದ್ರ ಬಗ್ಗೆ ಭಾಳ ಒತ್ತು ಕೊಡ್ತಿರ್ತಾರೆ. ಸುಮ್ಮನೆ ನಂಬಬೇಡ್ರಿ. ಮೂಮೆಂಟ್ ಆಯಿತು, ಎನರ್ಜಿ, ನೋ ಎನರ್ಜಿ. ಅದು ಎನರ್ಜಿ ಇರ್ಬೋದು, ಇಲ್ಲದೆ ಇರ್ಬೋದು. ನಿಮ್ಮ ಸ್ವ ಅನುಭವ ಆಯಿತಾ? ನಿಮ್ಮ ಸ್ವರಾಜ್ಯದಾಗ ನೀವಿದ್ದೀರಾ? ಎಸ್ ಸರ್, ನೀವು ಬಿಟ್ಟು ಇನ್ಮೇಲೆ ನಿಮ್ಮ ಸ್ವರಾಜ್ಯದಲ್ಲಿ ನೀವಿದ್ದೀರಾ? ನಿಮ್ಮ ಸ್ವರಾಜ್ಯ ಯಾವುದು? ವಿಚ್ ಈಸ್ ಯುವರ್ ಸ್ವರಾಜ್ಯ? ಹೇಳ್ರಿ. ಕನ್ಫ್ಯೂಸ್ ಆಗಬೇಡ್ರಿ, ಹೇಳ್ರಿ. ಅದ್ಭುತವಾದ ನಿಮಗೆ ನೀವು ಅನ್ವೇಷಣೆ ಮಾಡೋಕ್ಕೆ ಕೊಡೋ ಒಂದು ಟಿಪ್ಸ್ ಇದು. ನಿಮ್ಮ ಸ್ವರಾಜ್ಯ ಈಸ್ ಯುವರ್ ಬಾಡಿ. ನಿಮ್ಮ ವ್ಯಾಲ್ಯೂ ಆಫ್ ದ ಬಾಡಿ ನಿಮಗೆ ಗೊತ್ತಿಲ್ಲ. ಯಾರಾದರೂ ಈಗ ನಾನು 50 ಲಕ್ಷ ಕೊಡ್ತೀರ ಅಂದ್ರೆ ಒಂದು ಕಣ್ಣು ಕಿತ್ತು ಕೊಡ್ತೀರಾ? ಆಗುತ್ತಾ? ಕೊಡ್ತೀರಾ? ಇನ್ನೊಂದು 50 ಲಕ್ಷ ಆ್ಯಡ್ ಮಾಡ್ತೀನಂದರೆ 2 ಕಣ್ಣು. ಸೊ ಒಂದು ಕಣ್ಣಿನ ಮೌಲ್ಯ ಇಟ್ ಕ್ಯಾನ್ ನಾಟ್. ಇವಾಗ ಒಗ್ಗ ದಂಪತಿಗಳಿಂದ ಭಾವೋಕ್ತರಾಗಿ ಕಣ್ಣಿನಲ್ಲಿ ಬಾಷ್ಪ ಬರ್ತಾ ಇತ್ತು. ಮೇಡಮ್ ಇವತ್ತು ಹೇಳ್ತಿದ್ರಿ ನಿಮಗೆ, ನಾನು ಹೇಳಿದ್ದಲ್ಲ, ಓಶೋರು ಹೇಳಿದ್ದು, ಅತ್ಯುತ್ತಮವಾದ್ದು ನಾವೇನಾದರೂ ಸಮಸ್ತ ಲೋಕಕ್ಕೆ ಅರ್ಪಣೆ ಮಾಡ್ಬೋದು ಅಂದರೆ ಅದು ಕಣ್ಣೀರು. ಎಷ್ಟು ಬರ್ತತೆ ಅಷ್ಟು ತೆಗೀರಿ. ನಿಮಗೆ ಒಂದು ಎಕ್ಸಾಂಪಲ್ ಘಟನೆ ಹೇಳ್ತೀನಿ. ಎಲ್ಲರೂ ಮೀರಾ ಭಕ್ತರ ಬಗ್ಗೆ ಗೊತ್ತಲ್ಲ, ಎಲ್ರಿಗೂ ಗೊತ್ತು, ಹೌದಾ? ಮೀರಾ ಭಜನೆ ಮಾಡ್ತಾ ಒಂದು ಗುಡಿಯಲ್ಲಿ ಒಬ್ಬ ಸಾಧಕನಿರ್ತಾನೆ. ಆತಗೆ ಏನಪ್ಪ ಅಂದರೆ ಸ್ತ್ರೀಗಳು ಬರಬಾರ್ದು ಗುಡಿಯಲ್ಲಿ. ಸ್ತ್ರೀಗಳು ಬಂದರೆ ನನ್ನ ಬ್ರಹ್ಮಚರ್ಯ ಭಂಗಿ ಆಗ್ತತೆ ಅನ್ನೋದು. ಒಂದ್ಸರಿ ಏನಾಗ್ತತೆ, ಮೀರಾದೇವಿ ಅದ್ಭುತವಾಗಿ ಭಜನೆ ಮಾಡ್ಕಂತ ಅವ್ರ ಜೊತೆಗೆ ಒಂದು ಗುಂಪು ತಮ್ಮನ್ನು ತಾವು ಪೂರ್ತಿ ಮರ್ತ್ಕೊಂಡು ಉನ್ನತವಾದ ಸ್ಥಿತಿಯಲ್ಲಿ, ಅದೋನ್ಮುಖವಾದ ಸ್ಥಿತಿಯಲ್ಲಿ, ಫುಲ್ ಖುಷಿಯಲ್ಲಿ ಹೋಗ್ತಾ ಇರ್ತಾಳೆ. ಆ ಗುಂಪು, ಆ ವಾತಾವರಣ ನೋಡಿ ಅಲ್ಲಿ, ಅಂದರೆ ಗುಡಿ ಕಾಯೋನು ಆತ ತನ್ನನ್ನು ತಾನು ಮರ್ತೋಗ್ಬಿಡ್ತಾನೆ. ಯಾಕಂದರೆ ಹೆಣ್ಮಕ್ಳನ್ನ ಬಿಡಂಗಿಲ್ಲ. ಅವ ಮೀರಾ ಬಾಯ್ ಎಂಟ್ರಾಗ್ಬಿಡ್ತಾಳೆ. ಎಂಟ್ರಾದ ಕೂಡಲೇ ಅಲ್ಲಿ ಸಾಧಕ ನೋಡ್ತಾನೆ, ಏನಪ್ಪ ನೀವು ಯಾಕೆ ಬಂದ್ರಿ ಇಲ್ಲಿ, ಬರಬಾರ್ದಲ್ಲ ನೀವು ಅಂತ. ಮೀರಾದೇವಿ ಕೇಳ್ತಾರೆ, ಎದಕ್ಕೆ ಅಂತಂದರೆ, ಇಲ್ಲ ಇಲ್ಲಿ ಪುರುಷರು ಇರ್ತಾರೆ, ನಿಮ್ಮ ಸ್ತ್ರೀಗಳು ಬಂದರೆ ನಮಗೆ ಬ್ರಹ್ಮಚರ್ಯಕ್ಕೆ ಭಂಗಿ ಆಗ್ತದೆ. ಸೊ ಈ ಥಾಟು, ಅದಕ್ಕೆ ಉತ್ತರ ನಾನು ಹೇಳ್ತೀನಿ. ಇವಾಗ ನಮಗದು ಆಲೋಚನೆ ಕೂಡ ಬರಲ್ಲ. ಮೀರಾಬಾಯಿ ಏನು ಹೇಳ್ತಾಳೆ, ಪುರುಷ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅಂತ ಅನ್ಕೊಂಡಿದ್ದೆ, ನೀನು ಪುರುಷನಾ? ಬರುತ್ತಾ ನಮಗೆ ಆಲೋಚನೆ? ಪುರುಷ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅಂತ ಅನ್ಕೊಂಡಿದ್ದೆ, ನೀನು ಪುರುಷನ ಅಂದರೆ ಯಾವ ಸ್ಥಿತಿಗೆ ಹೋಗಿರಬೇಕು? ಸೊ ಇದನ್ನು ಅಯ್ಯೋ ಅವರೆಲ್ಲ ಅದ್ರಾಗಿದ್ದಾರೆ, ನಾವು ಮಾಡ್ಕೊಳಕ್ಕಾಗಲ್ಲ ಅಂತ ಅನ್ಕೋಬೇಡ್ರಿ. ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಜುನ ಕೇಳ್ತಾನೆ,
ಏನಪ್ಪ ಇದು, ನೀನು ಏನು ಹೇಳ್ತಿದ್ದೀನಿ, ನಾನು ಮಾಡಕತ್ತೀನಿ, ಆದರೆ ಜೀವನದ ಮರ್ಮ ಏನು, ನಾನು ಏನು ಮಾಡಬೇಕು ಅಂತಂದರೆ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಇಮ್ಮಿಡಿಯೇಟಾಗಿ ಗಾಳಿಪಟ ತೊಗೊತಾನೆ. ಗಾಳಿಪಟ ತೊಗೊಂಡು ಪಟ ಹಾರಿಸ್ತಾನೆ. ಹಾರಿಸಿದಾಗ ದಾರ ಇರ್ತತೆ, ಅರ್ಜುನನೇ ಹಾರಿಸ್ತಾನೆ. ದಾರ ಅಲ್ಲಿ ನಿಂದಿರ್ತತೆ ಗಾಳಿಪಟ. ಸೊ ಅರ್ಜುನ ಹೇಳ್ತಾನೆ, ಇದನ್ನು ಕಟ್ ಮಾಡಿಬಿಟ್ರೆ ಈ ದಾರ ಗಾಳಿಪಟನ ಹಿಡ್ಕೊಂಡತ್ತೆ. ಹೌದಾ? ಈ ದಾರ ಗಾಳಿಪಟನ ಹಿಡ್ಕೊಂಡತ್ತೆ. ಇದನ್ನು ನಾನು ಕಟ್ ಮಾಡಿಬಿಟ್ರೆ ಗಾಳಿಪಟ ಹೆಂಗೆ ಬೇಕೋ ಹಂಗೆ ಹಾರಾಡ್ತತ್ತಲ್ಲ, ಆರಾಮಾಗಲ್ಲ, ಹಾರಾಡ್ತತ್ತಲ್ಲ. ಸೊ ಇಮ್ಮಿಡಿಯೇಟಾಗಿ ಕೃಷ್ಣ ಬಂದು ದಾರನ ಕಟ್ ಮಾಡ್ತಾನೆ. ಗಾಳಿಪಟ ಆ ಕಡೆ ಈ ಕಡೆ ಮೇಲೋಗಿ ಕೆಳಗೆ ಬೀಳ್ತತೆ. ಅವಾಗ ಅರ್ಜುನ ಕೇಳಿದ್, ಏನಿದು ಹಿಂಗಾಯ್ತಲ್ಲ ಯಾಕೆ ಅಂತಂದರೆ, ನೋಡು ನೀನೇನು ದಾರ ಅಂತ ಸೂತ್ರಗಳಂತ ನೀನೇನು ಅನ್ಕೊಂಡಿಯಲ್ಲ, ಅದು ಯಾರು? ನಿನ್ನ ಸಂಸಾರ. ನಾನು ಯಾವತ್ತೂ ಸಾಧನೆ ಮಾಡ್ಬೇಕಂದ್ರೆ ಸಂಸಾರದಿಂದ ಓಡೋಗೋದಲ್ಲ. ಸಂಸಾರದಿಂದ ನಿನ್ನ ಅಕ್ಕ ತಂಗಿ ಎಲ್ಲರೂ ಆ ದಾರ ಇದ್ದಂಗೆ. ಅದನ್ನು ಬಿಟ್ಟು ನಾನು ದೂರ ಹೋಗ್ತೀನಿ ಅಂದರೆ ನಾನು ಗಾಳಿಪಟ ಥರ ಎಲ್ಲೋ ಹೋಗಿ ಬೀಳ್ತೀನಿ. ಸೊ ಇದೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಯು ಶುಡ್ ಎಕ್ಸ್ಪ್ಲೋರ್ ದ ಥಿಂಗ್ಸ್. ನೀವು ಎಲ್ಲಿವರೆಗೂ ಎಕ್ಸ್ಪ್ಲೋರ್ ಮಾಡೋದಿಲ್ಲನೋ ಅಲ್ಲಿವರೆಗೂ ನಾವು ಮೂಢತೆಯಲ್ಲಿರ್ತೀವಿ. ವಿಲ್ ಬಿ ಇನ್ ಅನ್ಕಾನ್ಷಿಯಸ್, ಮೂರ್ಛಿತ ಅವಸ್ಥೆಯಲ್ಲಿರ್ತೀವಿ. ಸೊ ಧ್ಯಾನ ಏನು? ಮೂರ್ಛಿತ ಅವಸ್ಥೆಯಿಂದ ನಮ್ಮನ್ನು ಹೊರಗೆ ತೆಗೆಯೋದು. ಸೊ ಅದಕ್ಕೋಸ್ಕರ ನಿಮ್ಮ ಕಾರಣ, ಜನ್ಮದ ಕಾರಣ, ಮೂಲ ತಿಳ್ಕೊಳ್ರಿ. ಆವಾಗ ನೀವು ಆಹ್ವಾನಿತರಾಗ್ತೀರ. ನಾವು ಯಾರನ್ನೂ ಆಹ್ವಾನ ಮಾಡೋದು ಬೇಕಾಗಿಲ್ಲ. ಪತ್ರಿ ಸರ್ ಯಾವತ್ತಾದ್ರೂ ಆಹ್ವಾನ ಮಾಡಿಸಿದ್ರಾ? ಇಲ್ಲ, ಕುಂದಿರ್ಸ್ತಾ ಇದ್ರು. ವಿ ನೀಡ್ ಟು ಎಕ್ಸ್ಪ್ಲೋರ್. ನಾನು ಅನ್ವೇಷಣೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಧ್ಯಾನಕ್ಕೆ ಬರಬೇಕಂದ್ರೆ ಒಂದು ತೊಂದರೆ ಇರ್ತತೆ, ಏನೋ ಇರ್ತತೆ. ಆದರೆ ಆ ತೊಂದರೆಯ ಮೂಲ ಯಾರು? ಅದ್ರ ಕಾರಣ ಏನು? ಧ್ಯಾನ ಸಾಧನೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಆ ತೊಂದರೆ ಕಡಿಮೆ ಆಗ್ತತೆ. ಆದರೆ ಅಲ್ಲಿಗೆ ನೀವು ನಿಂದಿರಿಸ್ಬಾರ್ದು. ಅದ್ರ ಮೂಲ ಏನು? ಎದಕ್ಕಾಯ್ತು ನನಗೆ? ನನ್ನ ಯಾವ ನಡವಳಿಕೆ ನನ್ನನ್ನು ಇಲ್ಲಿಗೆ ತೊಗೊಂಬಂತು? ನನ್ನ ಯಾವ ಆಚಾರ ವಿಚಾರ ಹಿಂಗಾಯಿತು? ನನ್ನ ಆಹಾರ ಪದ್ಧತಿ ಏನು? ನೀವು ಅನ್ಕೊಂತೀರ ಆಹಾರ ಪದ್ಧತಿ ಏನು ಅಂತ. ಆಹಾರ ಪದ್ಧತಿಯಿಂದ ನಾನು ತಿನ್ನೋ ಆಹಾರ ಮಾತ್ರ ಆಹಾರ ಅಲ್ಲ, ಪದಾರ್ಥ ಆಹಾರ ಅಲ್ಲ. ಪಂಚೇಂದ್ರಿಯದಿಂದ ನಾವು ತೊಗೊತೀವಿ. ಕಣ್ಣಿಂದ 90% ಆಹಾರ ತೊಗೊತೀವಿ. ಇನ್ನು 20% ಕೇಳೋದು ಆಹಾರ, ಮಾತಾಡೋದು ಆಹಾರ, ಸ್ಪರ್ಶನೂ ಆಹಾರ, ಆಮೇಲೆ ಬಾಯಿಂದ ತೊಗೊಳೋದು ಆಹಾರ. ಸೊ ನೀವು 90% ಏನು ನೋಡ್ತೀರಾ ಅದು ನೀವು ಆಗ್ತೀರಾ. ಏನು ನೋಡ್ತಿದ್ದೀರ? 90%. ಸಾಯಂಕಾಲ 6 ಗಂಟೆ ಆದಮೇಲೆ ಎಲ್ಲರೂ ಸೀರಿಯಲ್ ಅಲ್ಲ, ಎಲ್ಲರೂ ಸೀರಿಯಲ್ ನೋಡ್ತೀರ ಇಲ್ಲ? ನಿಜವಾಗ್ಲೂ ಇಲ್ಲ? ಓ ಗ್ರೇಟ್. ಹಾಂ, ಬಿಟ್ಟಿರಾ? ಸೀರಿಯಲ್ ನೋಡೋದು ಬಿಟ್ಟಿರಾ? ಸೀರಿಯಲ್ ನಿಮ್ಮನ್ನು ಬಿಟ್ಟತ್ತ? ಯಾಕಂದ್ರೆ ಮತ್ತೆ ಯಾವಾಗಾದ್ರೂ ಇಟ್ಕೋಬೋದು ಸೀರಿಯಲ್, ಅದಕ್ಕೆ ಕೇಳಿದ್ದು. ಸೊ ಇದು ಅರ್ಥ ಮಾಡ್ಕೊಳ್ಳ. ಆಹಾರ 90%. ನಾನೇನು ಮಾತಾಡ್ತೀನಿ, ನಾನೇನು ನೋಡ್ತೀನಿ ಅದರಿಂದ ಬರ್ತದೆ. ಬರೀ 5% ಅಷ್ಟೇ ಇದು. ಅದಕ್ಕೋಸ್ಕರ ನೀವು ನೋಡಿರ ಯೋಗ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಒಂದು 6 ತಿಂಗಳು ತೆಳ್ಳಗಾಗ್ತಾರೆ, ಮತ್ತೆ ದಪ್ಪಗಾಗ್ತಾರೆ. ಯಾಕಂದರೆ ಎಮೋಷ್ನಲ್ ಬ್ಯಾಗೇಜ್, ನೀನು ಏನು ನೋಡ್ತಿದ್ಯಾ ಅದು ಎನರ್ಜಿಯಾಗಿ ಪ್ರಿಂಟ್ ತೊಗೊತೈತೆ. ಆ ಬ್ಯಾಗೇಜ್ ಜಾಸ್ತಿ ಆಗ್ತೈತೆ, ಬೇಡದೇ ಇರೋದು, ಸಲ್ಲದೆ ಇರೋದು. ಅದಕ್ಕೆ ಮಾಸ್ಟರ್ಸ್ ಏನು ಹೇಳ್ತಾರೆ ಅಂದರೆ, ನೀವು ಎಷ್ಟು ನೋಡೋದ್ರಲ್ಲಿ ಎಷ್ಟು ಕಡಿಮೆ ತೊಗೊಳಕ್ಕಾಗ್ತೈತೆ ಅಷ್ಟು ಕಡಿಮೆ ತೊಗೊಳ್ರಿ. ಇಡೀ ದಿನ ನಾವು ನೋಡ್ತಿರ್ತೀವಿ, ಆದರೆ ಎಷ್ಟು ಕಡಿಮೆ ತೊಗೊಳಕ್ಕಾಗ್ತೈತೆ ಅಷ್ಟು ಕಡಿಮೆ ತೊಗೊಳ್ರಿ. ಎಷ್ಟು ಕೇಳ್ತೀರಾ ಅದರಲ್ಲಿ ಎಷ್ಟು ಕಡಿಮೆ ಒಳಗೆ ಹೋಗಬೇಕು ಅಷ್ಟು ಮಾತ್ರ ಹೋಗಬೇಕು. ಇಲ್ಲಿ ನಾವು ಮೋಸ ಹೋಗೋದು, ಎಲ್ಲನೂ ನಾವು ತೊಗೊತೀವಿ. ಅವಾಗ ಏನಾಗ್ತತೆ? ವೆಯ್ಟ್ ಜಾಸ್ತಿ ಆಗ್ತದೆ. ಸೊ ಬರೀ ಡಯಟ್ ಮಾಡಿದ್ರೆ, ಯೋಗ ಮಾಡಿದ್ರೆ, ವಾಕಿಂಗ್ ಮಾಡಿದ್ರೆ ಆಗಲ್ಲ. ವಾಕಿಂಗ್ ಅಂತ ಹೋಗ್ತಾರೆ, ಅದು 5 ಜನ 6 ಜನ ಸ್ನೇಹಿತರು ಹೋಗ್ತಾರೆ. ಅವಾಗ ಏನಾಗ್ತತೆ? ಇಲ್ಲಿದ್ದು ಸಲ್ಲಿದ್ದು ಚತ್ತ ಚಮಾರ ಇಡೀ ದಿನ, ಹಿಂದಿನ ದಿವಸ, ಮುಂಚೆ, ನಾಳೆ ಆಗೋದು ಎಲ್ಲನೂ ನಮ್ಮ ತಲೆಗೆ ಹಾಕ್ಕೊಂಡು ವಾಪಸ್ ಬರ್ತೀವಿ. ಅಲ್ಲಿ ವಾಕಿಂಗ್ ಅಲ್ಲ, ಹೋಗಿ ಉಲ್ಟಾ ಬೇಡದೇ ಇರೋದನ್ನು ನಾನು ಹಾಕ್ಕೊಂಡು ಬರ್ತೀನಿ. ಅದು ಹಾಕ್ಕೊಂಬರೋದಲ್ಲದೆ ಮತ್ತೆ ಮನೇಲಿರೋರಿಗೆ ಹೇಳೋದು. ಸೊ ಇದು ಆಗಬಾರ್ದು. ಇದು ಈಗ ನಾನು ಇದ್ದ ಅನ್ನೆಸೆಸರಿ, ಎಷ್ಟು ಯಾವುದು ಅವಶ್ಯಕತೆ ಇದ್ದಾಗಷ್ಟೇ ಕೇಳ್ರಿ. ಕೇಳಿದ್ದನ್ನು ಎಲ್ಲನೂ ಒಳಗೆ ತೊಗೋಬೇಡ್ರಿ. 100% ಕೇಳಿದ್ರೆ ಬರೀ 2% ಒಳಗೆ ತೊಗೊಳ್ರಿ. ಅಷ್ಟು ಫಿಲ್ಟರ್ ಮಾಡಿರಿ. ಅವಾಗೇನಾಗ್ತದೆ? ನಮ್ಮ ಮೆಡಿಟೇಷನ್ ಎನರ್ಜಿಗೆ ಆ ಶುದ್ಧೀಕರಣ ಮಾಡೋದಕ್ಕೆ ವೇಸ್ಟ್ ಆಗಲ್ಲ. ನಮ್ಮ ಮೆಡಿಟೇಷನ್ ಎನರ್ಜಿ ಅವಾಗೇನು ಮಾಡ್ತದೆ? ನನ್ನನ್ನು ಆಳತೆಯಲ್ಲಿ ತನ್ನ ಬೇರುಗಳನ್ನ ಕೆಳಗೆ ಇಳಿಸ್ತದೆ. ಯಾವಾಗ ಬೇರುಗಳು ಕೆಳಗೆ ಇಳಿಸಿದ್ರೆ ನಿಮಗೆ ಮರ ಕಾಣ್ತದೆ, ಎಷ್ಟು ಚೆನ್ನಾಗೈತೆ ಮರ ಅಂತ ಹೇಳ್ತಾರೆ. ಆ ಮರ ಚೆನ್ನಾಗಿರೋದಕ್ಕೆ ಕಾರಣ ಯಾವುದು?
ಬೇರು. ಬೇರಲ್ಲಿ ಪೋಷಣೆ, ಇಂಬ್ರೋ ಶಕ್ತಿ. ಸೊ ಅದು ಬೇಕು ಅಂದರೆ ಇವನ್ನೆಲ್ಲ ಅಳವಡಿಸ್ಕೊಳ್ರಿ. ಇಷ್ಟ ಹೇಳ್ತಾ ಒಗ್ಗ ದಂಪತಿಗಳಿಗೆ ಮತ್ತು ಇಲ್ಲಿರೋ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ಪತ್ರಿಜಿಯವರಿಗೆ ವಂದನೆ ಸಲ್ಲಿಸ್ತಾ, ಇವತ್ತು ಶ್ರೀರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಐತೆ. ಮತ್ತೊಮ್ಮೆ ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡ್ತಾ ನನ್ನನ್ನು ಮುಗಿಸ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.